ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪರಮ ಪೂಜ್ಯ ಆಚಾರ್ಯ ಶ್ರೀ 108 ಶಾಂತಿಸಾಗರ ಮಹಾರಾಜರ ಅಕ್ಷುಣ್ಣ ಪರಂಪರೆಯ 7ನೇ ಪಟ್ಟಾಧೀಶ ಪರಮ ಪೂಜ್ಯ 108 ಆಚಾರ್ಯ ಶ್ರೀ ಅನೇಕಾಂತ ಸಾಗರ ಮಹಾರಾಜರು ಇಂದು ಗುರುಪೂರ್ಣಿಮೆಯ ದಿನ ಕರ್ನಾಟಕ ಜೈನ ಭವನಕ್ಕೆ ಆಗಮಿಸುತ್ತಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಗುರುಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಗುರುವಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಗುರುವಿಗೆ ಒಂದು ಗುರುತರವಾದ ಜವಾಬ್ದಾರಿ ಇರುತ್ತದೆ. ಗುರು ಅಂತ ಹೇಳಿದರೆ ಭಾರ ಅಂತ ಕೂಡ ಅರ್ಥವಾಗುತ್ತದೆ. ಸಮಾಜವನ್ನು ಮುನ್ನಡೆಸುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಗುರುವಿನ ಮೇಲೆ ಇದೆ. ಜೈನ ಧರ್ಮಾನುಸಾರ ಆಚಾರ್ಯ, ಉಪಾಧ್ಯಾಯ ಮತ್ತು ಸರ್ವ ಸಾಧುಗಳು ನಮ್ಮ ಗುರುಗಳಾಗಿದ್ದಾರೆ. ಸಮಾಜದ ಶ್ರಾವಕರನ್ನು ದತ್ತಾತ್ರೇಯ ಮಾರ್ಗದಲ್ಲಿ ಮುನ್ನಡೆಸುವಂತಹ ಜವಾಬ್ದಾರಿ ಗುರುವಿನ ಮೇಲೆ ಇದೆ. ಗುರುಗಳು ನಮಗೆ ಪೂಜ್ಯರು. ಆದ್ದರಿಂದ ಇಂದಿನ ಗುರುಪೂರ್ಣಿಮೆಯ ದಿನ ನಾವು ಗುರುಗಳಿಗೆ ನಮ್ಮ ಭಕ್ತಿ ಮತ್ತು ಗೌರವವನ್ನು ಸಲ್ಲಿಸೋಣ. ಇಂದಿನ ಆಧುನಿಕ ಯುಗದಲ್ಲಿ ನಿಜವಾದ ಗುರುಗಳ ಅವಶ್ಯಕತೆ ಇನ್ನೂ ಹೆಚ್ಚಾಗಿದೆ. ಅಂತರ್ಜಾಲ ಮತ್ತು ಕೃತಕ ಬುದ್ಧಿಮತ್ತೆಯ ಮೂಲಕ ಕ್ಷಣಾರ್ಧದಲ್ಲಿ ಸಾವಿರಾರು ಮಾಹಿತಿಗಳು ದೊರೆಯುತ್ತವೆ. ಆದರೆ ಮಾಹಿತಿ ಮಾತ್ರ ಜೀವನವನ್ನು ರೂಪಿಸುವುದಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳಿತು, ಯಾವುದು ಕೆಟ್ಟದ್ದು ಎಂಬ ವಿವೇಕವನ್ನು ಬೆಳೆಸುವವರು ಗುರುಗಳು. ಮಾಹಿತಿಯನ್ನು ಜ್ಞಾನವನ್ನಾಗಿ, ಜ್ಞಾನವನ್ನು ಪ್ರಜ್ಞೆಯನ್ನಾಗಿ ಮತ್ತು ಪ್ರಜ್ಞೆಯನ್ನು ಸದಾಚಾರವನ್ನಾಗಿ ರೂಪಿಸುವ ಶಕ್ತಿ ಗುರುಗಳಲ್ಲಿದೆ. ಯಂತ್ರಗಳು ಮಾಹಿತಿಯನ್ನು ನೀಡಬಹುದು, ಆದರೆ ವ್ಯಕ್ತಿತ್ವ, ಸಂಸ್ಕಾರ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳನ್ನು ರೂಪಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವವರೇ ಗುರುಗಳು. ಜೈನ ಮಾನ್ಯತಾನುಸಾರ ಭಗವಾನ್ ಮಹಾವೀರರ ಸಮವಸರಣಕ್ಕೆ ಆಗಮಿಸಿದ ಇಂದ್ರಭೂತಿಯ ಮಾನಕಷಾಯ ಅಳಿದು ಅವನನ್ನು ಭಗವಾನ್ ಮಹಾವೀರರು ಶಿಷ್ಯನನ್ನಾಗಿ ಪ್ರಥಮ ಗಣಧರ ಗೌತಮ ಗಣಧರನನ್ನಾಗಿ ಸ್ವೀಕರಿಸಿದ ದಿನವೇ ಗುರುಪೂರ್ಣಿಮಾ.
पूजन करो रे, श्री शांति सिंधु आचार्य प्रवर की पूजन करो रे, श्री शांति सिंधु आचार्य प्रवर की पूजन करो, पूजन करो, पूजन करो रे, हाँ हाँ पूजन करो रे, श्री शांति सिंधु आचार्य प्रवर की पूजन करो रे, श्री शांति सिंधु आचार्य प्रवर की पूजन करो रे। भारत वसुंधरा ने जब मुनियों के दर्शन नहीं पाए, भारत वसुंधरा ने जब मुनियों के दर्शन नहीं पाए, सदी 20वीं में तब श्री चारित्र चक्रवर्ती आए। दक्षिण भारत भोजग्राम ने एक लाल को जन्म दिया, उसने ही सबसे पहले मुनि परंपरा जीवंत किया, मुनि परंपरा जीवंत किया। पूजन करो रे, जय महावीरा तीर्थंकरा सन्मतिनाथ अतिवीरा, करुणाकरणे क्षेमंकरा, करुणेय तोरो महावीरा। हरि जय महावीरा तीर्थंकरा सन्मतिनाथ अतिवीरा, करुणाकरणे क्षेमंकरा, करुणेय तोरो महावीरा। ಹಾಡೋಣ ನಾವೆಲ್ಲ ಕುಣಿಯೋಣ, ಆರತಿ ನಾವೆಲ್ಲ ಬೆಳಗೋಣ, ಹಾಡೋಣ ನಾವೆಲ್ಲ ಕುಣಿಯೋಣ, ಆರತಿ ನಾವೆಲ್ಲ ಬೆಳಗೋಣ। ಕುಂಡಲಪುರವು ಪುಣ್ಯದ ನಗರ, ಕುಂಡಲಪುರವು ಪುಣ್ಯದ ನಗರ, ನಾಥ ಸುವಂಶದಿ ಜನಿಸಿದ ವೀರ, ನಾಥ ಸುವಂಶದಿ ಜನಿಸಿದ ವೀರ, ಸಿದ್ಧಾರ್ಥ ರಾಜನವರ ಸುಕುಮಾರ, ಸಿದ್ಧಾರ್ಥ ರಾಜನವರ ಸುಕುಮಾರ, ತ್ರಿಶಲಾ ದೇವಿಯ ಪ್ರೇಮದ ಕುವರ, ತ್ರಿಶಲಾ ದೇವಿಯ ಪ್ರೇಮದ ಕುವರ। ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರಣೆ ಕ್ಷೇಮಂಕರ, ಕರುಣೆಯ ತೋರೋ ಮಹಾವೀರ। ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರನೆ ಕ್ಷೇಮಂಕರ, ಕರುಣೆಯ ತೋರೋ ಮಹಾವೀರ, ಕರುಣೆಯ ತೋರೋ ಜಯವೀರ। ಸಂಸಾರ ಮೋಹ ತೊರೆದಂಥ ವೀರ, ಸಂಸಾರ ಮೋಹ ತೊರೆದಂಥ ವೀರ, ಬ್ರಹ್ಮಚರ್ಯ ವ್ರತಿ ನಮಿಧೀರ, ಬ್ರಹ್ಮಚರ್ಯ ವ್ರತಿ ನಮಿಧೀರ, ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ, ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ, ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ, ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ। ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರಣೆ ಕ್ಷೇಮಂಕರ, ಕರುಣೆಯ ತೋರೋ ಮಹಾವೀರ।
ಜಯ ಮಹಾವೀರ ತೀರ್ಥಂಕಾರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕಾರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ಜಯ ವೀರ. ಬನ್ನಿರಿ ಆಡೋಣ ದೇವನ ಸ್ಮರಿಸೋಣ ಬನ್ನಿರಿ ಆಡೋಣ ದೇವನ ಸ್ಮರಿಸೋಣ ಕೋಲಾಟ ಆಡುತ್ತಾ ಹಾಡೋಣ ವೀರನ ಭಜಿಸೋಣ ವೀರನ ಭಜಿಸೋಣ ಕ್ರೋಧಾದಿ ಕಷಾಯಗಳ ವಿಜಿತ ಕ್ರೋಧಾದಿ ಕಷಾಯಗಳ ವಿಜಿತ 18 ದೋಷ ಪರಿಹರಿತ 18 ದೋಷ ಪರಿಹರಿತ ಘನಘಾತಿ ಕರ್ಮಗಳ ಸಂಹರಿತ ಘನಘಾತಿ ಕರ್ಮಗಳ ಸಂಹರಿತ 46 ವರಗುಣ ಭರಿತ 46 ವರಗುಣ ಭರಿತ ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕಾರ ಸನ್ಮತಿನಾಥ ಅತಿವೀರ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ साधु अवस्था धारण कर क्रम क्रम से श्रेणी बढ़ती है कर्म निर्जरा के बल पर अरिहंत अवस्था मिलती है गुरु चरणों में इसीलिए हम आए अर्घ्य चढ़ाने को आए अर्घ्य चढ़ाने को दीक्षा लेकर बनी शांति सागर निज कर्म जलाने को कैसे होती है मुनिवर यह बतला दिया जमाने को दीक्षा लेकर बने आचार्य चक्रवर्ती आचार्य श्याम सागर मुनि महाराज की ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ತ್ಯಾಗಿ ಸೇವಾ ಸಮಿತಿಯ ಅನಿತಾ ಸುರೇಂದ್ರ ಕುಮಾರಿಗೆ ನಾವೆಲ್ಲರೂ ಅಭಾರಿಯಾಗಿ ಅಭಿನಂದಿಸಬೇಕು, ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇದಲ್ಲದೆ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಕಾರ್ಯದರ್ಶಿಯವರು ಪದಾಧಿಕಾರಿಗಳಿಗೂ ಸಹ ನಾನು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರುವುದಕ್ಕೆ ವಿಶೇಷವಾಗಿ ತ್ಯಾಗಿ ಸೇವಾ ಸಮಿತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇದಲ್ಲದೆ ಕಾರ್ಯಕ್ರಮಕ್ಕೆ ಮಿಲನಿನ ಹಲವಾರು ಅಧ್ಯಕ್ಷರುಗಳು ಅವರ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ತ್ಯಾಗಿ ಸೇವಾ ಸಮಿತಿ ಪರವಾಗಿ ಬಯಸುತ್ತೇನೆ. ಇದಲ್ಲದೆ ಇಂದಿನ ಕಾರ್ಯಕ್ರಮವನ್ನು ಚಿತ್ರಣಗೊಳಿಸುತ್ತಿರುವಂಥ
ಮೀಡಿಯಾ ಪರ್ಸನ್ ಆದ ರತ್ನಾತ್ರಯ ಹಾಗೂ ಅವರಿಗೂ ಸಹ ಮುನಿ ಸಂಘದವರಿಗೂ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ನಾನು ತ್ಯಾಗಿ ಸೇವಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೈ ಜಿನೇಂದ್ರ. ನಮಗೆ ಗುರುಗಳು ಸಿಕ್ಕುವುದೇ ಅಪರೂಪ. ಅದರಲ್ಲೂ ಈಗ ಚಾತುರ್ಮಾಸ ಅಷ್ಟಾಣಿಕ ಎಲ್ಲ ನಡೆಯುವ ರೀತಿಯಲ್ಲಿ ಬೆಂಗಳೂರಿನ ಪುಣ್ಯದಿಂದ ಗುರುಗಳು ಬಂದಿದ್ದಾರೆ. ನೀವೆಲ್ಲ ಬಂದು ಅವರ ಈಗ ದರ್ಶನ ಪಡೆದುಕೊಂಡು ಅದರ ಪುಣ್ಯ ಲಾಭವನ್ನು ತಗೊಂಡಿದ್ದೀರಿ. ಇವತ್ತು ನಾವು ಪವಿತ್ರವಾದ ಗುರು ಎನ್ನುವ 2 ಅಕ್ಷರದ ಮಂತ್ರದಲ್ಲಿ ನಮ್ಮ ಅಸ್ತಿತ್ವವಿದೆ. ಅಂಧಕಾರದಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನು ಕರೆದೊಯ್ಯುವ ದಿವ್ಯ ಚೇತನವೇ ಗುರು. ಯಾರಾದರೂ ನಮಗೆ ದಾರಿದೀಪ ಇಲ್ಲಾಂದರೆ ನಮ್ಮ ಒಳ್ಳೆಯದನ್ನು ಏನು ಅಪೇಕ್ಷೆ ಇಲ್ಲದೆ ಕೊಡ್ತಾರೆ ಅಂದರೆ ಅದು ಗುರುಗಳು. ಅವರಿಗೆ ಬೇರೆ ನಮ್ಮಿಂದ ಏನು ಅಪೇಕ್ಷೆ ಇರೋದಿಲ್ಲ, ಆದರೆ ನಮಗೆ ಒಳ್ಳೆಯ ದಾರಿ ಅವರು ತೋರಿಸಿಕೊಡ್ತಾರೆ. ಆದ್ದರಿಂದ ನಮಗೆ ಗುರು ಪೂರ್ಣಿಮೆ ಬಹಳ ಅತಿ ಮುಖ್ಯವಾದದ್ದು. ಇವತ್ತು ನಾವು ಗುರು ಪೂರ್ಣಿಮೆ ಆಚರಿಸಿದಾಗ ಎಷ್ಟೋ ದೂರದಲ್ಲಿರುವ ಅದೃಶ್ಯ ಶಕ್ತಿಯನ್ನು ಹುಡುಕುತ್ತಾ ಹೊರಡುತ್ತೇವೆ. ಆದರೆ ಇವತ್ತು ನಮಗೆ ಕಣ್ಣೆದುರೇ ನಮ್ಮ ಬದುಕನ್ನು ತಿದ್ದಲು, ನಮ್ಮನ್ನು ಅಹಂಕಾರವನ್ನು ಕರಗಿಸಿ ಸನ್ಮಾರ್ಗದಲ್ಲಿ ತೋರಿಸಲು ಸಾಕ್ಷಾತ್ ಗುರುಗಳ ರೂಪದಲ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ. ಅಜ್ಞಾನದಿಂದ ಪಾರು ಮಾಡುವ ಇವರಿಗಿಂತ ದೊಡ್ಡ ಗುರು ನಮಗೆ ಬೇರೆ ಬೇಕೆ? ತಂದೆ ತಾಯಿಗಳಿಂದ ಹಿಡಿದು ನಮಗೆ ಅಕ್ಷರ, ಬುದ್ಧಿ ಮತ್ತು ಸಂಸ್ಕಾರ ಕಲಿಸಿದ ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಪಾಲಿಗೆ ಪ್ರತ್ಯಕ್ಷ ದೇವರೇ ಸರಿ. ಕಣ್ಣಿಗೆ ಕಾಣುವ ಈ ಜೀವಂತ ಗುರುವೇ ನಮಗೆ ಪರಮಾತ್ಮನ ಸಾಕ್ಷಾತ್ ರೂಪ. ನಾವು ಯಾವಾಗಲೂ ಮಂತ್ರ ಹೇಳ್ತೇವೆ, ಅರಂತರು, ಸಿದ್ಧರು, ಆಚಾರ್ಯ, ಗುರುಗಳು ಅಂತ. ಆದರೆ ಸಾಕ್ಷಾತ್ ಗುರುಗಳಿದ್ದಾರೆ ನಮ್ಗೆ. ಇವತ್ತು ನಮ್ಮ ಪಂಚ ನಮಸ್ಕಾರದಲ್ಲಿ ಗುರುಗಳನ್ನು ನಾವು ಎಣಿಸ್ತೇವೆ, ಆದರೆ ಇಲ್ಲಿ ಸಾಕ್ಷಾತ್ ಇದ್ದಾರೆ. ಆದ್ರಿಂದ ನಮ್ಮ ಬದುಕಿಗೆ ಮೋಕ್ಷದ ದಾರಿಯನ್ನು ತೋರಿಸಿಕೊಟ್ಟವರು ನಮ್ಮ ಈ ಗುರುಗಳು. ಗೌತಮ ಸ್ವಾಮಿಯವರು ಗಣಧರರಾಗಿ ಬಂದಂಥ ಪವಿತ್ರವಾದ ದಿನ ಇವತ್ತು. ಆದ್ರಿಂದ ನಮಗಿದು ವಿಶೇಷ ಅಂತ ಎಲ್ರಿಗೂ ಗೊತ್ತಿರುವ ವಿಷಯ. ಇದನ್ನು ನಾನು ಇನ್ನೊಮ್ಮೆ ಏನು ಹೇಳಬೇಕು ಅಂತಿಲ್ಲ. ಆದರೆ ಎಲ್ಲ ಬಂಧುಗಳು ಬಂದು ಇವತ್ತು ಸೇರಿದ್ದಕ್ಕೆ ನಾನು ಇನ್ನೊಮ್ಮೆ ನನ್ನ ನಮಸ್ಕಾರವನ್ನು ಹೇಳುತ್ತಾ, ಜೈ ಜಿನೇಂದ್ರಗಳನ್ನು ಹೇಳುತ್ತಾ, 4 ತಿಂಗಳು ಮಹಾರಾಜರು ಇರುವಾಗ ಎಲ್ಲರೂ ಹೀಗೆ ಬಂದು ಸಹಕರಿಸಬೇಕು. ಅವರು ಅವರ ಅನುಷ್ಠಾನ ಮಾಡ್ಕೊಂಡಿರ್ತಾರೆ, ಅವರ ಪುಣ್ಯದ ಕಡೆಗೆ ಅವರ ಗಮನ ಇರ್ತದೆ. ಹಾಗೆ ನಾವು ನಮ್ಮ ಪುಣ್ಯದ ಕಡೆಗೂ ಗಮನ ಕೊಟ್ಕೊಂಡು ಇಲ್ಲಿ ಬಂದು ಎಲ್ಲ ಚಾತುರ್ಮಾಸದಲ್ಲಿ ಸಹಕರಿಸಬೇಕು ಅಂತ ಇನ್ನೊಮ್ಮೆ ಕೇಳ್ಕೊಂಡು ಎಲ್ರಿಗೂ ಜೈ ಜಿನೇಂದ್ರ. ಜಯಕುಮಾರ್ ಉಪಾಧ್ಯಾಯ ಅವರು ಇವತ್ತು ಗುರುಪೂರ್ಣಿಮೆಯ ಮಹತ್ವ ಇದರ ಬಗ್ಗೆ ನಮಗೆಲ್ಲರಿಗೂ ಕೂಡ ತಮ್ಮ ಜ್ಞಾನಪೂರ್ಣವಾದಂತಹ, ವಿದ್ವತ್ಪೂರ್ಣವಾದಂತಹ ಉಪನ್ಯಾಸವನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಯತ್ರ ಶಾದ್ವಾದ ಸಿದ್ಧಾಂತೋ ಯತ್ರ ವೀರೋ ದಿಗಂಬರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವಾನಂದೋ ಧ್ರುವಾದರಃ ಧ್ರುವಾನಂದೋ ಧ್ರುವಾದರಃ. ಇವತ್ತು ನಾವು ಬೆಂಗಳೂರಿನ ಮಹಾನಗರದ KJA ಸಭಾಭವನದಲ್ಲಿ ಗುರು ಪೌರ್ಣಿಮಾ ನಿಮಿತ್ತ ಏಕತ್ರಿತರಾಗಿ ಆಚಾರ್ಯ ಶ್ರೀಗಳಿಗೆ ಗುರುವಂದನೆಯನ್ನು ಅರ್ಪಿಸುವಂಥ ಭಾವನೆಯನ್ನು, ಶ್ರದ್ಧೆಯನ್ನು ಇಟ್ಕೊಂಡು ಇವತ್ತು ಕೂಡಿದ್ದೇವೆ. ಆಚಾರ್ಯ ಅನೇಕಾಂತ ಸಾಗರ ಮಹಾರಾಜರು ದಿಗಂಬರ ಮುನಿ ಪರಂಪರೆಯ ಪ್ರಕಾಶವಂತ ಪುಂಜರಾಗಿದ್ದಾರೆ. ಅವರ ದೀಕ್ಷೆ ರಾಜಸ್ಥಾನದ ಉದಯಪುರ ಮಹಾನಗರದಲ್ಲಿ 28 ವರ್ಷಗಳ ಹಿಂದೆ 40,000 ಜನರ ಮಧ್ಯದಲ್ಲಿ ಆ ಹೊತ್ತಿಗೆ ಆ ಮುನಿ ದೀಕ್ಷಾ ಸಮಾರಂಭಕ್ಕೆ ದೀಕ್ಷೆಯನ್ನು ಕೊಡ್ತಕ್ಕಂಥ ಆಚಾರ್ಯರು ಪರಮ ಪೂಜ್ಯ ಆಚಾರ್ಯ ಅಭಿನಂದನ ಸಾಗರ ಮಹಾರಾಜರು. ಅಂಥ ಆಚಾರ್ಯ ಪರಮೇಷ್ಠಿಗಳು ಸಮಾಜಕ್ಕೆ ಸೂಚನೆ ಕೊಟ್ಟಾಗ ಆ ಸಭೆಗೆ ಸುದೂರ ಕರ್ನಾಟಕದಿಂದ
ಧರ್ಮಸ್ಥಳದ ರಾಜರ್ಷಿ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿ ಬಂದು ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆ 40,000 ಜನತೆಗೆ ಶಾಂತಿ ಸಾಗರರ ದಿಗಂಬರತ್ವ ಪರಂಪರೆಯ ಮಾಹಿತಿಯನ್ನು ಕೊಟ್ಟಂಥ ಪ್ರಸಂಗ ನಾನು ಕಣ್ಣಾರೆ ನೋಡಿದ್ದೇನೆ. ಆವತ್ತು ಮುನಿ ಆದರು. ಅಭಿನಂದನ ಸಾಗರರು ಅವರಿಗೆ ಮುನಿಪದ ಕೊಟ್ಟರು. ಅದು ಎಂಥ ಮುಹೂರ್ತ ಗೊತ್ತಿಲ್ಲ. ಮುಂದೆ ಹೋಗಿ ಅವರು 18 ವರ್ಷಗಳ ನಂತರ ಆಚಾರ್ಯ ಪರಮೇಷ್ಠಿಗಳು ಅವರಿಂದನೇ ಆದರು. ಅವರ ಕೈಯಿಂದಲೇ ಅವರಿಗೆ ಆಚಾರ್ಯ ಪದ ಬಂತು. ಮುಂದೆ ಹೋಗಿ ಆ ಶಾಂತಿ ಸಾಗರ ಪರಂಪರೆಯಲ್ಲಿ ಸಪ್ತಮ ಪಟ್ಟಾಧೀಶರಾಗಿ ಇವತ್ತು ಈ ಬೆಂಗಳೂರು ಮಹಾನಗರದಲ್ಲಿ ಬಂದಿದ್ದಾರೆ. ಈ ಸಭೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ 4 ಸಂಸ್ಥೆಗಳು ಮುಖ್ಯವಾಗಿವೆ. ಚಾತುರ್ಮಾಸ ಅಂದರೆ 4 ತಿಂಗಳು. ಗುರುಗಳ ಸಂಘದಲ್ಲಿ 4 ಮುನಿಗಳು. ಆ ಮುನಿಗಳಲ್ಲದೆ 4 ಸಂಸ್ಥೆಗಳು ಕೂಡ ಕೂಡಿಕೊಂಡು ಈ ಸಮಾರೋಹವನ್ನು ನಡೆಸ್ಕೊಂಡಿದ್ದಾರೆ. ಮೊಟ್ಟ ಮೊದಲು ನನ್ನ ಕರ್ತವ್ಯ ಅವರಿಗೆ ನನ್ನ ನಮನಗಳನ್ನು ದಿಲ್ಲಿ ಜೈನ ಸಮಾಜದಿಂದ ಸಲ್ಲಿಸಬೇಕು. ಯಾಕೆಂದರೆ ಆಚಾರ್ಯ ಶ್ರೀಗಳು ದಿಲ್ಲಿಯಲ್ಲಿ ವರ್ಷಾಯೋಗ ಮಾಡಿದರು. ಲಾಲ್ ಕಿಲಾದಲ್ಲಿ ದಿಗಂಬರ ಧರ್ಮವನ್ನು ಶಾಂತಿ ಸಾಗರರು ಎತ್ತಿ ತೋರಿದಂತೆ ತೋರಿಸಿದರು. ಪರೇಡ್ ಗ್ರೌಂಡ್ನಲ್ಲಿ ವೈಭವಯುತವಾದ ಸಂವೇದ ಶಿಖರ್ಜಿ ಮಹಾ ಮಹೋತ್ಸವವನ್ನು ನಡೆಸಿಕೊಟ್ರು. ಅಂಥ ಆಚಾರ್ಯ ಪರಮಿಷ್ಠಿಗಳು, ಮಂತ್ರ ಸಾಧಕರು, ಅಧ್ಯಾತ್ಮ ವೇತಾರರು. ನಿನ್ನೆ ಆಚಾರ್ಯ ಶ್ರೀಗಳು ಸಂಘ ಸಮವೇತವಾಗಿ ಉಪವಾಸ ವ್ರತವನ್ನು ಕೈಕೊಂಡು ಇವತ್ತು ಆಹಾರ ತಗೊಂಡದ್ದು 40 ಗಂಟೆ ನಂತರ ಈ ಮುನಿಶ್ರೀಗಳು ಆಹಾರ ಸ್ವೀಕಾರ ಮಾಡಿದ್ದು ನಮಗೆಲ್ಲ ಒಂದು ಈ ಸಮ್ಯಕ್ ಚಾರಿತ್ರದ ಮಹತ್ವ ಗೊತ್ತಾಗುವಂಥ ಪ್ರಸಂಗ. ಈ ಸಭೆಗೆ ತ್ಯಾಗಿ ಸೇವಾ ಸಮಿತಿ ಟ್ರಸ್ಟಿನ ಸಮಸ್ತ ಸದಸ್ಯರು, ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷರಿಂದ ಸಮಸ್ತ ಸದಸ್ಯರು, ಕರ್ನಾಟಕ ಜೈನ ಅಸೋಸಿಯೇಷನ್ನ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ಎಲ್ಲ ಸದಸ್ಯರು, ಸಕಲ ದಿಗಂಬರ ಜೈನ ಸಮಾಜದವರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ. ಪ್ರಪ್ರಥಮ ನಾನು ಈ 4 ಸಂಘ ಸಂಸ್ಥೆಗಳಿಗೆ ಅತ್ಯಂತ ವಿನಮ್ರ ಭಾವದಿಂದ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಸುರೇಂದ್ರ ಕುಮಾರ್ ಹೆಗ್ಡೆಯವರು, ಅವರ ಪತ್ನಿಯವರ ಸಮೇತ ಧರ್ಮಾನುರಾಗಿನಿ ಅನಿತಾ ಅವರ ಜೊತೆಯಲ್ಲಿ ಕೂಡಿಕೊಂಡು ನಾನು ದಿಲ್ಲಿಯಿಂದ 1 ತಿಂಗಳಿಂದ ಕೇಳ್ತಾ ಇದ್ದೇನೆ. ಪ್ರತಿನಿತ್ಯ ಗುರುದರ್ಶನಕ್ಕೆ ಬಂದು ಗುರು ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಪಡೆದ ವ್ಯಕ್ತಿಗಳಿಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ, निवास करके संवेद शिखर जी पर तपानुष्ठान कराया. 2003 में सिद्ध क्षेत्र पावागढ़ गुजरात में साधनारत होकर के तप साधना की. 2004 में अतिशय क्षेत्र श्री नागपनी पार्श्वनाथ में 9 माह रह करके विशेष तप साधना की है. 2005 में श्री चिंतामणि पार्श्वनाथ प्रतापगढ़ वहाँ पर विराजमान होकर के 5 माह तक साधना की है. ऐसे जप तप अनुष्ठान के मंत्र साधना के महोदधि आचार्य अनेकांत सागर जी महाराज जी का चरण प्रक्षालन करने का यहाँ पर बोली लगाई जा रही है. जो भव्यात्मा होगा, जिनके चरणों में तप की शक्ति है, जिनके करकमलों में मंत्र की शक्ति है, जिनके हृदय में, जिनके संपूर्ण शरीर में दिगंबरत्व की, तीर्थंकर महावीर के साक्षात अप्रतिम स्वरूप है, ऐसे गुरुवर के चरणों के प्रक्षालन के लिए बोली प्रारंभ हो रहा है. धन तंदुल पुष्पकै चरु सुधीप सुधूप फलार्घ्य कै धवल मंगल घान रवाकुले जिन गृहे जिन मुनि महाम्य जी. ಓಂ ಹ್ರೀಂ. ನಮ್ಮ ಜೈನ ಪರಂಪರೆಯಲ್ಲಿ 24 ಜನ ತೀರ್ಥಂಕರರಿಗೆ 24 ಜನ ಗಣಧರರಿದ್ದಾರೆ. ಆ ಎಲ್ಲ ಗಣಧರಿಗೂ ಸೇರಿ ಒಂದು ಅರ್ಘ್ಯವನ್ನ ಮಾಡೋಣ. ಓಂ ವೃಷಭಸೇನ ಸಿಂಹಸೇನ ಚಾರುಷೇಣ ವಜ್ರನಾಭಿ ಚಾಮರ ವಜ್ರಚಮರ ಬಲ ದತ್ತ ವಿದರ್ಭ ಅನಾಗಾರ ಕುಂತು ಧರ್ಮ ಮಂಧರ ಜಯ ಅರಿಷ್ಟಸೇನ ಚಕ್ರಾಯುಧ ಸ್ವಯಂಭೂ
ಕುಂಭ, ವಿಶಾಖ, ಮಲ್ಲಿ, ಸುಪ್ರಭ, ವರದತ್ತ, ಸ್ವಯಂಭೂ, ಗೌತಮಾಶ್ಚೇತಿ ಚತುರ್ವಿಂಶತಿ ತೀರ್ಥಂಕರ ಸಭಾಭಾಸವನರ ಸಮಸ್ತ ಗಣಧರ ಚರಣಕಮಲೇಭ್ಯೋ ದಿವ್ಯಮಃ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಜಬಲೋ ಗಣಧರ ಭಗವಾನ ಕೀ, ಜಬಲೋ 24 ಗಣಧರ ಭಗವಾನ ಕೀ. ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿ ಸಾಗರ ಮಹಾರಾಜರಿಗೆ ಗುರುಭಕ್ತಿ ಆಹ್ವಾನ. ಓಂ ಭ್ರೂಂ ನಮಃ. ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿ ಸಾಗರ ಮುನಿ ಮಹಾರಾಜ ಚರಣಕಮಲನ್ ಅತ್ರ ಅವತರಾವತರ ಸಂವಶೇ ಅತ್ರ ತಿಷ್ಠ ತಿಷ್ಠ ಟಟ ಸ್ಥಾಪನಂ ಅತ್ರ ಮಮ ಸನ್ನಿಹಿತೋರ್ಭವಶಿರ್ ಸನ್ನಿಧೇಕರಣಂ. ಜೈನ ಪರಂಪರೆ ಇವತ್ತಿನ ಸಮಾಜದಲ್ಲಿ ಉಳಿಬೇಕಂದ್ರೆ ಆಚಾರ್ಯ ಶಾಂತಿ ಸಾಗರ ಜನ್ಮವೇ ಕಾರಣ. ಅವರು ಮಾಡಿರುವಂತ ಸಾಧನ. ತಾವೆಲ್ಲರೂ ಕುಮ ಎದ್ದು ನಿಂತು ಆಚಾರ್ಯ ಶಾಂತಿ ಸಾಗರ ಮಹಾರಾಜರಿಗೆ ನಾವೀಗ ಭಕ್ತಿಯನ್ನು ಅರ್ಪಿಸ್ತಾ ಇದ್ದೇವೆ. ಉದಕ ಚಂದನ ತಂದಲ ಪುಷ್ಪಕೈ ಚರು ಸುಧೀಪ ಸುಧೂಪ ಫಲಾರ್ಘ್ಯಕೈ ಧವಲ ಮಂಗಲ ಗಾನರವಾತುಲಿಂ ಜಿನ ಗೃಹೇ ಯತಿರಾಜ ಮಹಾಮ್ಯಜೆ. ಓಂ ರಹ. ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿ ಸಾಗರ ಮುನಿ ಮಹಾರಾಜ ಚರಣ ಕಮಲೇಭ್ಯೋ ದಿವ್ಯಮಃ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಜಬಲೋ ಆಚಾರ್ಯ ಶಾಂತಿ ಸಾಗರ ಮುನಿ ಮಹಾರಾಜ ಕೀ. ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ ನೆಂಬೆ. ಕೃಪೆಯ ಸಮುದ್ರನೆಂಬೆ, ಸೌಖ್ಯದ ನಿಧಿಯೆಂಬೆ, ಅಪರಾಜಿತೇಶ್ವರ ನಿನ್ನ ನಾನೇ ನೆಂಬೆ. ಕೃಪೆಯ ಸಮುದ್ರನೆಂಬೆ, ಸೌಖ್ಯದ ನಿಧಿಯೆಂಬೆ, ಅಪರಾಜಿತೇಶ್ವರ ನಿನ್ನ ನಾನೇ ನೆಂಬೆ. ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ ನೆಂಬೆ. ಭಕ್ತ ವತ್ಸಲನೆಂಬೆ, ಭವರೋಗ ಹರನೆಂಬೆ, ವಿರಕ್ತರ ಮನದ ವಿಲಾಸನೆಂಬೆ. ಭಕ್ತ ವತ್ಸಲನೆಂಬೆ, ಭವರೋಗ ಹರನೆಂಬೆ, ವಿರಕ್ತರ ಮನದ ವಿಲಾಸನೆಂಬೆ. ಮುಕ್ತಿಯ ಮೊದಲೆಂಬೆ, ಮೂಜಗದ ಅರಸನೆಂಬೆ, ಮುಕ್ತಿರಮಣಿಯ ಕೈಯ ಹಿಡಿದ ನಿನ್ನ ನಾನೇ ನೆಂಬೆ. ಮುಕ್ತಿಯ ಮೊದಲೆಂಬೆ, ಮೂಜಗದ ಅರಸನೆಂಬೆ, ಮುಕ್ತಿರಮಣಿಯ ಕೈಯ ಹಿಡಿದ ನಿನ್ನ ನಾನೇ ನೆಂಬೆ. ನಿನ್ನನು ನಾನೇ ನೆಂಬೆ ಸದ್ಗುರುವೇ, ನಿನ್ನನು ನಾನೇ. ವಾರವೆಲ್ಲ ರವಿವಾರದಂದು 30 ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ 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 ಎಂದು ರತ್ನತ್ರಯ ರತ್ನತ್ರಯ. ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ